ಇದು ವಿಪರ್ಯಾಸವೇ? ಈ ದರಿದ್ರನಿಗೆ ಯಾಕೆ ಈ ಭೂಮಿ ಮೇಲೆ ಜನ್ಮವನ್ನು ಕೊಟ್ಟೆ? ಜನ್ಮ ಕೊಡುವುದನ್ನು ಕೊಟ್ಟೆ, ನನ್ನ ಜೀವನ ಉದ್ದಕ್ಕೂ ಬರೇ ಕಷ್ಟವನ್ನು ಇಟ್ಟೆ. ನನಗೆ ಜನ್ಮ ಕೊಡು ಅಂದು ನಿನ್ನ ಹತ್ತಿರ ಬೇಡಿಕೊಂಡೆನಾ? ನೀನಾಗಲೇ ನನ್ನನ್ನು ಭೂಮಿಗೆ ಬಿಟ್ಟು ದೃಷ್ಟ ಶ್ರೀಮಂತರು ಬೆಸಗುವ ಮೋಸದ ಚಕ್ರದಲ್ಲಿ ನನ್ನನ್ನು ಸಿಲುಕಿಸಿ ನನ್ನ ಸಂಸಾರವನ್ನೇ ಒಡೆದ ಕನ್ನಡಿ ಮಾಡಿಬಿಟ್ಟೆ. ಒಂದು ಕಡೆ ನೋಡಿದರೆ ಒಳ್ಳೆಯವಳು ಎಂದು ತಿಳಿದ ನನ್ನ ಹೆಂಡತಿ ಪರಪುರುಷರ ನೋಡುವ ಕಾಮಿನಿಯಾದಳು. ಮತ್ತೊಂದು ಕಡೆ ನೋಡಿದರೆ ಆ ಕುಲಕರ್ಣಿ ಮೋಸದಿಂದ ಖಾಲಿ ಸ್ಟಾಂಪಿನ ಮೇಲೆ ಸೈನನ್ನು ಹಾಕಿಸಿ ನನ್ನನ್ನು ಮನೆಯಿಂದ ಹೊರ ಹಾಕಿದರು. ಕೆಟ್ಟ ಕಾರ್ಯವನ್ನೇ ಮಾಡುವ ದುಷ್ಟ ಜನರು ತುಂಬಿರುವಾಗ ಈ ಕಾಲದಲ್ಲಿ ನಮ್ಮಂತವರು ಬದುಕಿರಬಾರದು ತಂದೆ, ಬದುಕಿರಬಾರದು. ರಾಯ ಎಲ್ಲರಿಗೂ ಬಾರಾಯ ಬಾ. ಏನಿನ್ನ ಅಣ್ಣನಿಗೆ ಮೋಸವಾಗಿದೆ, ಬಾರಾಯ ಬಾ. ಮೋಸದಿಂದ ರೈತರ ಆಸ್ತಿಯನ್ನು ಖಾಲಿ ಸ್ಟಾಂಪಿನ ಮೇಲೆ ಸೈನ್ ಹಾಕಿಸಿಕೊಂಡು ಅವರ ಮನೆ ಆಸ್ತಿ ನಿನ್ನ ಹೆಸರಿಗೆ ಮಾಡಿಕೊಂಡು ಮನೆಯಿಂದ ಹೊರ ಹಾಕಿ ಈ ನಾಡಿಗೆ ಅನ್ನ ಹಾಕುವ ರೈತನನ್ನು ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡುವಂತೆ ಮಾಡಿದೆ ಆ ಬಡ್ಡಿ ಮಗನೇ. ನಿನ್ನ ಮೋಸದ ಬುದ್ಧಿಗೆ ಮಂಗಳ ಆಡಿ ನಿನ್ನ ಕರ್ಮ ಕಾಂಡವನ್ನೇ ಕತ್ತರಿಸಿ ಹಾಕಿ ನಿನ್ನನ್ನು ಒದ್ದು ಒಳಗಡೆ ಹಾಕಲಿಲ್ಲ. ನನ್ನ ಹೆಸರು IPS ರುದ್ರನೇ ಅಲ್ಲ. ಹಲೋ ಸರ್, ಸ್ವಲ್ಪ ನಿಂತ್ಕೊಳ್ಳಿ. ಯಾರು? ಓಹೋ, ರಜನಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಇದೇನು ಸರ್ಕಾರಿ ಆಫೀಸರ್ ಆದ ನೀವು ನನ್ನನ್ನ ಮೇಡಮ್ ಅಂತ ಮಾತಾಡ್ಸೋದಾ? ನೋಡಿ ಮೇಡಮ್, ನಾನು ಸರ್ಕಾರಿ ಆಫೀಸರ್ ಆಗಲು ನೀವೇ ತಾನೇ ಕಾರಣ. ಕಾರಣ ಇರಬಹುದು, ಆದ್ರೆ ಸಾಕಷ್ಟು ವಿದ್ಯೆ ಕಲ್ತಿರುವ ನೀವು ಈ ಸಮಾಜದಲ್ಲಿ ಬೆಲೆ ನೆಲೆ ಎರಡೂ ಇಲ್ಲದೆ ನಿರುದ್ಯೋಗಿಯಾಗಿ ದುಡಿತಾ ಇರೋ ನಿಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದೇ ನನ್ನ ಗುರಿ. ವಾ ಮೇಡಮ್, ಇಂದು ನಿಮ್ಮ ಮನಸ್ಸನ್ನು ನನ್ನ ಮನಸ್ಸಾಕ್ಷಿಯಾಗಿ ಒಪ್ಪಿಕೊಂಡೆ. ನೀವು ಶ್ರೀಮಂತರು, ನಿಮಗೆ ಹೃದಯವಿಲ್ಲವೆಂದು ಭಾವಿಸಿದ್ದೆ. ಆದರೆ ಅದನ್ನು ಸುಳ್ಳಾಗಿಸಿ ನನ್ನ ಮೇಲೆ ಕರುಣೆ ತೋರಿ ಹಣದ ಸಹಾಯ ಮಾಡಿದ ನಿಮ್ಮ ಋಣವನ್ನು ನಾನು ಯಾವತ್ತೂ ಮರೆಯಲಾರೆ. ಇದರಲ್ಲಿ ಋಣದ ಮಾತು ಇನ್ನೆಲ್ಲಿದೆ? ಹಣದ ಕೊರತೆಯಿಂದ ನಿಮ್ಮ ವಿದ್ಯೆ ಬೆಳಕಿನಲ್ಲಿ ಮರೆಮಾಚಿಕೊಂಡಿತ್ತು. ಕತ್ತಲಿಂದ ಬೆಳಕಿನಡೆಗೆ ಕರೆದುಕೊಂಡು ಬಂದು ಹಾಗೂ ಹೀಗೋ ನೀವು ಸಾಕಷ್ಟು ಅಂಕವನ್ನ ತೆಗೆದುಕೊಂಡು ಉತ್ತೀರ್ಣರಾಗಿದ್ರಿ. ನಿಮಗೆ ನಾನು ಸಹಾಯ ಮಾಡಿ ಸಹಕಾರ ಕೊಟ್ಟೆ ಅಷ್ಟೇ. ನೀವು ಕೊಟ್ಟ ಸಹಕಾರ ಈ ಬಡವನಿಗೆ ದಾರಿದೀಪವಾಯಿತು. ಮೋಸ ವಂಚನೆ ಮಾಡುವ ಲಪಂಗನ ಮಕ್ಕಳನ್ನು ಒದ್ದು ಒಳಗಡೆ ಹಾಕುವ ಅಧಿಕಾರ ಸಿಕ್ಕಿತು. ನೋಡಿ, ಆ ನಿಮ್ಮ ಅಧಿಕಾರವನ್ನ ಬಡ ರೈತರ ಏಳಿಗೆಗಾಗಿ ಉಪಯೋಗಿಸಬೇಕು. ಹಣವಿದೆ ಅಂತ ಕಂಡ ದುಷ್ಟರ ಮಾತನ್ನ ಕಟ್ಟಿಕೊಂಡು ಹಣಕ್ಕಾಗಿ ದುಷ್ಟರ ಕೈ ವಿಲಾಯಿಸೋದು ಖಂಡಿತವಾಗ್ಲೂ ಬೇಡ. ರಜನಿ, ನಾನು ರೈತನ ಮಗ, ಬಡತನದಲ್ಲಿ ಹುಟ್ಟಿ ಬೆಳೆದವನು.
ಮೇಲಾಗಿ ಬಡತನ ಎಂದರೇನೆನ್ನುವುದನ್ನು ಅರಿತುಕೊಂಡವನು. ನನ್ನ ಮೇಲೆ ದುಡ್ಡಿನ ಸುರಿಮಳೆಯನ್ನೇ ಸುರಿದರೂ ಕೂಡ ಆ ದುಡ್ಡು ಸುರಿಯುವ ದುಷ್ಟನಿಗೆ ಬೂಟು ಕಾಲಿನಿಂದ ಒದ್ದು ಆ ನಾಣಕ್ಕೆ ಬೆಂಕಿ ಹಚ್ಚಿ ಬಡವರಿಗೆ ನ್ಯಾಯ ಸಿಗುವಂತೆ ಮಾಡುತ್ತೇನೆ. ಅಷ್ಟೇ ಅಲ್ಲ ರುದ್ರ, ಆ ಗರ್ಭ ಶ್ರೀಮಂತರ ಕೈ ಕೆಳಗೆ ಕೆಲಸವನ್ನ ಮಾಡ್ತಿರೋ ಬಡವರು ದಿನ ಬೆಳಗಾದ್ರೆ ಸಾಕು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಅಂತ ಬಡವರು ಖುಷಿಯಾಗಿ ನಗನಗ್ತಾ ಇದ್ರೆ ನನಗಷ್ಟೇ ಸಾಕು. ರಜನಿ, ನಿಮ್ಮ ಹತ್ತಿರ ಎಂತ ಒಳ್ಳೆ ಉದರ ಗುಣವಿದೆ. ಸಾಕಷ್ಟು ಆಸ್ತಿ ಐಶ್ವರ್ಯವಿದ್ದರೂ ಕೂಡ ಬಡವರ ಬಗ್ಗೆ ಕಾಳಜಿ ವಹಿಸಿ ಮಾತನಾಡುವ ನಿಮ್ಮನ್ನು ನೋಡಿದರೆ ಈ ಬಡವರ ರಕ್ಷಣೆಗೆ ಈ ಭೂಮಿಗೆ ಅವತರಿಸಿ ಬಂದಂತ ದೇವತೆ ಅನಿಸುತ್ತಿದೆ ನನಗೆ. ಸಾಕಷ್ಟು ಆಸ್ತಿ ಐಶ್ವರ್ಯ ಅಂತಸ್ತು ಎಲ್ಲವೂ ಇರ್ಬೋದು, ಆದ್ರೆ ಎಲ್ಲಿವರೆಗೂ ನಾವು ಜೀವಂತವಾಗಿರುವಾಗ ಮಾತ್ರ ಅದನ್ನ ಅನುಭವಿಸೋದಕ್ಕೆ ಸಾಧ್ಯ. ಅದೇ ಹಣ ಆಸ್ತಿ ಅಂತಸ್ತನ್ನ ಬಡ ಬಗ್ಗರಿಗಂತ 4 ಜನಕ್ಕೆ ಸಹಾಯ ಮಾಡಿದ್ರೆ ನಾವು ಮೇಲೆ ಹೋಗಿ ಸ್ವರ್ಗದಲ್ಲಿ ಸುಖವನ್ನು ಸಮೇತ ಕಾಣಬಹುದು. ನಿಜ ರಜನಿ, ದೇವರ ಕೊಟ್ಟ ಆಯುಷ್ಯದಲ್ಲಿ ಮುಕ್ಕಾಲು ಭಾಗದಷ್ಟಾದರೂ ಜನರಿಗೆ ಒಳ್ಳೆಯದನ್ನು ಮಾಡಬೇಕು. ಅಣ್ಣ ತಮ್ಮ ರಕ್ತ ಸಂಬಂಧ ಎಲ್ಲವನ್ನು ಮರೆತು ದಿನನಿತ್ಯ ಮೋಸ ಮಾಡಿ ಬದುಕುತ್ತಿರುವ ಬಂಡನನ ಮಕ್ಕಳನ್ನು ನಾನು ಕಾನೂನಿನ ಅಸ್ತ್ರದಿಂದ ಹಿಡಿದು ಬುದ್ಧಿ ಕಲಿಸುತ್ತೇನೆ. ಹಾ ರಜನಿ, ಮಾತನಾಡುತ್ತಾ ನಿಂತು ಟೈಮ್ ಆಯ್ತು. ನಾನು ಅರ್ಜೆಂಟ್ ಆಗಿ ಸ್ಟೇಷನ್ಗೆ ಹೋಗ್ಬೇಕು. ನಾನಿನ್ನು ಬರ್ಲಾ? ರುದ್ರ, ನಾನು ಹೇಳಿದ ಆ ರಾಯನ ವಿಷಯ ಏನಾಯ್ತು? ರಾಯನ ಬಗ್ಗೆ ನೀನೇನು ತಲೆ ಕೆಡಿಸಿಕೊಳ್ಳಬೇಡ ರಜನಿ. ಆ ನಿನ್ನ ಮಾವಂದಿರಿಗೆ ಸವಾಲು ಹಾಕಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸುತ್ತೇನೆ. ನೀವ್ ಹೇಳ್ತಿರೋ ಮಾತು ನಿಜ ತಾನೇ? ನಿಜ ರಜನಿ. ಹಿರಿಯ ಅಕ್ಕನ ಚಾಳಿ ಮನೆ ಮಂದಿರ ಎಲ್ಲ ಎಂದು ನಿನ್ನ ಮಾವಂದಿರ ಬುದ್ಧಿ ನಿನಗೆ ಇರಬಹುದೆಂದು ತಿಳಿದು ಅವನು ನಿನ್ನಿಂದ ದೂರವಿದ್ದ. ನಿನ್ನಂತ ಒಳ್ಳೆ ಗುಣದವಳಿಗೆ ಯಾವ ಗುಣಗಾನ ಮಾಡದೆ ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತಾನೆ ಆ ನನ್ನ ಫ್ರೆಂಡ್ ರಾಯ. ಅಂತೂ ಇಂತೂ ನನ್ನ ಕ್ಲೋಸ್ ಫ್ರೆಂಡ್ ಆಗಿ ನನ್ನ ಕೊರಳಿಗೆ ತಾಳಿಯನ್ನ ಕಟ್ಟುವ ಸೌಭಾಗ್ಯವನ್ನ ತಂದುಕೊಟ್ರಲ್ಲ, ಮತ್ತೆ ನನ್ನ ಕ್ಲೋಸ್ ಫ್ರೆಂಡ್ ಆಗಿ ನನ್ನ ಜೊತೆಲಿ ಒಂದು ಹಾಡನ್ನ ಯಾಕೆ ಹಾಡಬಾರ್ದು? ರಜನಿ, ನನಗೆ ಸ್ಟೇಷನ್ಗೆ ಹೋಗೋದಕ್ಕೆ ಒತ್ತಾಗುತ್ತಿದೆ. ಇರಬಹುದು ರುಜ, ಆದ್ರೆ ನೀವು ಕಾಲೇಜಿನಲ್ಲಿ ನನಗೋಸ್ಕರ ಅಂತ ಒಂದು ಹಾಡನ್ನ ಹಾಡ್ತಾ ಇದ್ರಲ್ಲ, ಅದೇ ಹಾಡನ್ನ ಹಾಡಿ. ಹೃದಯ ಎನ್ನುವ ಈ ಗುಡಿಯ ಬಾಗಿಲು ತೆಗೆಯುವ ಬೀಗದ ಕೈ, ಬೀಗದ ಕೈ, ಬೀಗದ ಕೈ.
ರಜನಿ, ಈಗಲಾದರೂ ಹೋಗಬಹುದಾ? ಹೋಗ್ಬನ್ನಿ. ಟಾಟಾ, ಬಾಯ್ ಬಾಯ್. ಬಾಯ್.